ಜುಮ್ಕಿನ್ ಹಾಕ್ತೀನಿ ಸರ್. ಇದು ಮತ್ತೆ ನನಗ್ ಸಿಕ್ಕಿದ್ರೆ ನನ್ ಪ್ರೀತಿ ನಿಜ ಅಂತ ನೀವ್ ನಂಬೇಕು. ಜುಮ್ಕಿ ಸಿಗ್ಲಿಲ್ಲ ಅಕ್ಕ. ಚಿಕ್ಕ ಮಕ್ಕಳು ಗೊಂಬೆನ ಇಷ್ಟಪಟ್ಟ ಹಾಗೇನೆ ನೀನು ನನ್ನ ಇಷ್ಟಪಡ್ತಿದೀಯ ಅಷ್ಟೇ. ನೀನೊಬ್ಳು ಒಳ್ಳೆ ಪ್ಲೇಯರ್, ಚೆನ್ನಾಗಿ ಗೇಮ್ ಆಡಿ ಒಂದ್ ಹೆಜ್ಜೆ ಮುಂದೆ ಇಡಬೇಕು ಅಂತ ಕೇಳ್ಕೊತೀನಿ ಹೊರತು ನನ್ ಜೊತೆ ಸಪ್ತಪದಿ ಹಾಕ್ಬೇಕು ಅಂತ ಕೇಳ್ಕೊಳಲ್ಲ. ರಾಜಿ, ರಾಜಿ, ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಆದ್ಯ. ಮತ್ತೆ ಏನೂ ಇಲ್ಲ ಅಂದ್ರೆ ನಾನು ರೂಮ್ ಒಳಗೆ ಬಂದ್ರೂ ನೋಡ್ಲಿಲ್ಲ, ನಾನು ಕರೆದ್ರೂ ತಿರುಗ್ಲಿಲ್ಲ. ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ಯಾ? ಇವತ್ ನಡೆದಿದ್ದನ್ನ ನೆನೆಸ್ಕೊಳ್ತಾ ಇದ್ರೆ ತುಂಬಾ ಬೇಜಾರಾಗ್ತಿದೆ ಆದ್ಯ. ಸೀನು ಮಾವ ನಿನ್ ಮೇಲೇನೆ ಪಂದ್ಯ ಕಟ್ಬಿಟ್ಟ. ಸರಿಯಾದ ಸಮಯಕ್ಕೆ ಅಪ್ಪ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತು? ರಾಜಿ, ಅಲ್ಲಿ ನಡೆದಿದ್ದು ಸನ್ಮಾನ ಅಲ್ಲ, ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ. ಅದು ಅವಮಾನ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ನನ್ ವಿಷಯ ಬಿಡು. ಅಷ್ಟಕ್ಕೂ ನಿನ್ ಕತೆ ಏನು? ಏನಾಯ್ತು ಆದ್ಯ? ಇತ್ತೀಚೆಗೆ ತುಂಬಾ ಯೋಚನೆ ಮಾಡ್ತಿದ್ಯಾ. ಮನೆಯವ್ರ ಬಗ್ಗೆ ಆದ್ರೆ ಅದು ಪರವಾಗಿಲ್ಲ, ಆದ್ರೆ ಅನಾವಶ್ಯಕವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಡೌಟ್ ಆಗ್ತಿದೆ. ನಾನೇನ್ ಯೋಚಿಸ್ತಾ ಇಲ್ಲ ಆದ್ಯ. ಅಷ್ಟಕ್ಕೂ ನಿನಗೆ ಯಾಕೆ ಅನುಮಾನ ಬಂತು? ನಿನ್ ಜುಮ್ಕಿಯಲ್ಲಿ ರಾಜಲಕ್ಷ್ಮಿ ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ಯಾ? ಆಹಾ, ಇಲ್ಲ ಆದ್ಯ, ನಾನೇನು ಮುಚ್ಚಿಡ್ತಾ ಇಲ್ಲ. ಮತ್ತೆ ಆ ಜುಮ್ಕಿ ಏನಾಯ್ತು? ನಿನಗೆ ಆ ಜುಮ್ಕಿ ಎಷ್ಟಿಷ್ಟ ಅಂತ ನನಗ್ ಗೊತ್ತು. ಅವತ್ತು ಆ ಜುಮ್ಕಿ ಹುತ್ತದಲ್ಲಿ ಬಿದ್ದಾಗ್ಲೇ ಪ್ರಾಣ ಹೋದಾಗ ಆಡ್ದೆ. ಈಗ ಬಿದ್ದೋಗಿರೋ ವಿಷಯನ್ ಕೂಡ ನನ್ನ ಹತ್ರ ಹೇಳ್ತಿಲ್ಲ. ಅಟ್ಲೀಸ್ಟ್ ನಿನಗಾದ್ರೂ ಗೊತ್ತೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ. ಅದು ಜುಮ್ಕಿ ಕಲ್ಯಾಣಿಲ್ ಬಿದ್ದೋಯ್ತು ಆದ್ಯ.